RSS ಅಂದ್ರೆ ತಪ್ಪೇನಾಗ್ತದೆ ಸರ್? ಅಲ್ಲ ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS. ಅಲ್ಲ, RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಇವ್ರು ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಶೆಲ್ಟರ್ ಆಗಿ ತಗೊಂತಾರೆ. ಆಚೆ ಮಾತಾಡಿ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ಬೇಕಾ? ಉತ್ತರ ಕೊಡ್ತಾರೆ ಇವ್ರು. ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ ನೇ ತಗೊಂತಾ ಇದಾರೆ, ಸದನದ ಶೆಲ್ಟರ್ ತಗೊಂತಾ ಇದಾರೆ ಇವ್ರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಮಾತಾಡ್ಲಿ, ಆಚೆ ಹೋಗಿ ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದ್ ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ, ಬರೀ ಇದೇ ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲರೇ ಯಾರಾದ್ರೂ ಸರಿ, ಏನ್ ಕಿತ್ತು ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಇದು ಧಕ್ಕೆ ಬರ್ತಕ್ಕಂತ ವ್ಯವಸ್ಥೆ. ದಯಮಾಡಿ ಯಾರು ಇದ್ ಮಾಡಿ ನಮ್ಮ ನೋಡಿ, ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ರೇ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ, ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ. ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು, ಅದು ಅನ್ಪಾರ್ಲಿಮೆಂಟರಿ ಅಲ್ಲ. RSS ಅನ್ನತಕ್ಕಂತ ಪದ ಅನ್ಪಾರ್ಲಿಮೆಂಟರಿ ಅಲ್ಲ. ಅದರಿಂದ ಅದನ್ನ ನಿಮ್ಮನ್ನ ಟೀಕೆ ಮಾಡಿದ್ನಲ್ಲ, ಅದು ಅದ್ಯಾಕೆ ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ? ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡ್ಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು, ನೀವ್ RSS ಅಲ್ವಾ? ಅದಾದ್ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ತಪ್ಪೇನು? ಅವ್ರೇನ್ RSS ಕೆಟ್ಟರು ಅಂತ ಬೈದಾರ? RSS ಕೆಟ್ಟರು ಅಂತ ಏನ್ ಬೈದಿಲ್ಲ. RSS ನವರು ಅಂತ ಹೇಳಿದ್ರು. ನೀವು RSS ನರಯ್ಯ, ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಕರೆಕ್ಟ್ ಅವ್ರು ಹೇಳಿದ್ದು, ನಿಮ್ ಪಕ್ಷದ ಭಾಗ ಅದು RSS. ಏನ್ ತಪ್ಪಿದೆ? ಅಧ್ಯಕ್ಷ ಅಲ್ಲ ಹೇಳಿ ನೀವು, ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ದೀರಿ? ಅಧ್ಯಕ್ಷ ಒಂದ್ ನಿಮಿಷ ಒಳ್ಳೇದಲ್ಲ.